ಅಣ್ಣ ಸುಮ್ಮನೆ ಮತ್ತೆ ನೀನು ಒಳಗಡೆ ಎಲ್ಲ ಹೋಗಕ್ ಹೋಗ್ಬೇಡ. ಎರಡು ಏನೋ ಜಗ್ಗಿತ್ತು ನೋಡಿ. ಸ್ವಲ್ಪಲ್ಲಿ ಫಾಲ್ಸ್ನಾಗ ಆ ರೋಡ್ ಅಂತಂದ್ರೆ ಭಯಾನಕ ಡೇಂಜರ್ ಆಗದ ಆ ರೋಡ್. ನೋಡಕೈತ್ರಿ ಫಾಲ್ಸ್ ಎಷ್ಟು ನೀಟ್ ಎಷ್ಟು ಸಖತ್ ಆಗೈತಿ ಅಂತಂದ್ರ ವೆಲ್ಕಮ್ ಬ್ಯಾಕ್ ಗೈಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ಇವತ್ತು ನಾವು ಎಲ್ಲಿ ವಿಡಿಯೋ ಮಾಡಕತ್ತೀವಿ ಅಂತಂತಂದ್ರ ಒಂದು ಅನ್ಎಕ್ಸ್ಪೆಕ್ಟೆಡ್ ಜಾಗ. ಇಂಥ ಜಾಗದಾಗ ನಾವು ಕ್ಯಾಂಪಿಂಗ್ ಮಾಡಕತ್ತೀವಿ ಅಂತಂತ ಈ ಪ್ರೆಸೆಂಟ್ ಇಲ್ಲಿ ನಿಂತಿನ ನನಗೆ ನಂಬಕ್ಕಾಗವಲ್ತು. ಇವತ್ತಿನ ಕ್ಯಾಂಪಿಂಗ್ ಎಲ್ಲಪ್ಪ ಅಂದ್ರ ಗೊಲ್ಪಲ್ಲಿ ಫಾಲ್ಸ್. ಇಲ್ಲಿ ನೀರು ಸಿಗುತ್ತ ಅಂತ ಗೊತ್ತಿದ್ದು ನಾವು ಮನೆಯಿಂದ ನೀರ್ ತರೋದ್ ಏನ್ ಅವಶ್ಯಕತೆ ಐತಿ ಹೇಳ? ಏ ಆಳ ಇರ್ಬೋದು ಗುರು, ಬೆಳಿಗ್ಗೆ ನೋಡೋಣ. ಸುಮ್ನೆ ಮತ್ತೆ ನೀನ್ ಒಳಗಡೆ ಎಲ್ಲ ಹೋಗಕ್ ಹೋಗ್ಬೇಡ ಅಣ್ಣ. ನೀರ್ ಹೊಂಟವಣ ಅದ್ರಾಗ? ನೀರ್ ಉಂಟಲ್ಲ ಅವ್ನಿಗೆ ತುಂಬಾಕ ಬರವಲ್ತು. ಏಯ್ ಕೆಟ್ಟಗಳಿಗೆ ಇದು ನನಗೆ. ನೀನ ಕರೆಕ್ಟ್ ತುಂಬಪ್ಪ ಯಪ್ಪ. ಸರಿ ಬಿಡು ಫ್ರೆಂಡ್ಸ್ ನೋಡ್ರಿ, ನಮ್ಮ ಬಾಳೆ ಹೆಂಗಂದ್ರ ಈ ಬಾಟ್ಲಾಗ ಒಟ್ಟ ನೀರ ಹೋಗಲ್ಲ ಒಳಗ. ಅದಕ್ಕ ಮತ್ತೆ ಹೋಗಿ ನಮ್ ಬಾಂಡೆ ಐತಿ ಮನಿ ನೀರ್ ತುಂಬಸಕೈತಿವಿ. A few moments later. ತೆಗಿ ಲಗೇಜ್ ತೆಗೀರಿ ದೋಸ್ತರ ಹೋಗಿ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಇರ್ಲಿ ಶಾಂತಿ. ಎಲ್ಲದಕ್ಕಿಂತ ದೊಡ್ಡ ದೇವದಳೆ ಪ್ರಪಂಚದಾಗ 8:01 PM. ಫೇಸ್ ಮಾಡಂತ ಸ್ವಲ್ಪ ಹಿಂಗ್ ಮಾಡ್ತಾರೆ. Later. ಇಲ್ಲಿ ರಾತ್ರಿ ದೆವ್ವ ಬರ್ತಾವ ಅಂತ ಗೊತ್ತದ ನಿಮ್ಗೆ? ರಾತ್ರಿ ದೆವ್ವ ಅದೇ ಹೇಳ್ಯಾರ, ಏನ್ ಗೊತ್ತಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ನನಗ ಇವತ್ತ ನನ್ ಮಕ್ಕಲ್ಲ ಅಷ್ಟೇ. 10 ನಿಮಿಷದ ನಿದ್ದೆಲ್ಲ ಹೇಳ್ಯಾರ. ದೆವ್ವ ಬರ್ತಾವ, ದೆವ್ವದವ್ ಇಲ್ಲಿ ದೆವ್ವದ ಕಾಟ ಐತಿ ಅಂತ ಹೇಳ್ಯಾರ. ಅದೇ ಬುಗುಲಾಕ ಮಂತ್ರ ದೆವ್ವ ಎಲ್ಲ ದೆವ್ವ ಬಂದಿಲ್ಲ ಅಂದ್ರೆ ಸಾಕು ಗುರು. ಏಯ್ ಇದು ಏನ್ ಗೊತ್ತಾ, ನಿನ್ನ ಹತ್ರ ಯಾವ್ದವ? ಎರಡು ಏನೋ ಜಗ್ಗಿತ್ ನೋಡಿ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಏನಾಯ್ತು ಏನಾಯ್ತು ಏನೋ ಜಗ್ಗಿದಂಗ ಆಯ್ತು ಇಲ್ಲಿ. ಏನೋ ಜಿಗಿದಂಗ ಆಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏಯ್ ಗುರು, ಇಲ್ಲ ನಿಜವಾಗ್ಲೂ ಏನೋ ಜಗ್ಗಿದಂಗ ಆಯ್ತು. ಈ ಕಡೆ ಸೈಡ್. ಏಯ್ ಇರು, ಒಬ್ರಿಗೊಬ್ರು ಧೈರ್ಯ ತನಕಮ್ಮ. ಏನಾಗಲ್ಲ, ಒಂದ್ ನಿಮಿಷ ಇರೋ, ಸ್ವಲ್ಪ ಬೆಂಕಿ ಗಿಂಕಿ ಮಾಡೋಣಂತ. ಏನಾಗಲ್ಲ, ಅಂಜಿಕೆ ಬೇಡ, ತಡಿ. ಟೆಂಟ್ ಹಾಕಂಬ. ಟೆಂಟ್ ಹಾಕಿದ್ರೆ ಧೈರ್ಯ ಬರ್ತಾನ. ಮತ್ತೆ ಹೇಳು, ಟೆಂಟ್ ಒಳಗೆ ಕುಂತ್ಕೊಂಡ್ಕೇಸಿ ಆರಾಮ ಟೈಮ್ ಸ್ಪೆಂಡ್ ಮಾಡೋಣ ಅಂತ. 5 minutes later. ಫುಲ್ ಟೈರ್ಡ್ ಆಗ್ಯದ ಒಂದ್ ಸ್ವಲ್ಪ ಗುರು. ಹೇಳ್ಬಾರ್ದು ನಂದು ಪರಿಸ್ಥಿತಿ ಬಿಟ್ಟದ. ನಾವು ಸ್ವಲ್ಪ ಅಡ್ಡು ಬಿಡ್ತೀವಿ. ನನ್ ಕತೆನ ಮುಗ್ದದ, ನಾನು ಒಳಗ್ ಬರಕತ್ತೀನಿ. ಎಲ್ಲ ಸಾಕೈತಿ ಇವತ್ತು. ಸ್ವಲ್ಪ ಅಡ್ಡ ಬೀಳ್ತೀವಿ ನಾವು. ಒಂದ್ ಸ್ವಲ್ಪ ನಾವಂತರ ರಿಲ್ಯಾಕ್ಸ್ ಮಾಡಕತ್ತೀವಿ. ಆದ್ರ ಹಸು ಬಾಳ ಆಕತ್ತದ. ಸ್ವಲ್ಪ ಏನಾನ ಅಡಿಗೆ ಜಲ್ದಿ ಮಾಡಿದ್ರೆ ಪುಣ್ಯ ಬರುತ್ತೆ. ಆಯ್ತು, ಜಲ್ದಿ ಮಾಡತ್ನ. ಸ್ವಲ್ಪ ಟೈರ್ಡ್ ಆಗ್ಯಾವ. ಸ್ವಲ್ಪ ಕುರ್ಕುರೆ ತಿನ್ನಮ್ಮ. ಕುರ್ಕುರಿ ತಂದ್ವಲ್ಲ, ಕುರ್ಕುರೆ ಏನಿದ್ರತ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಫುಲ್ ಹಸುವಾಗ್ಯದ. ಒಂದ್ ಸ್ವಲ್ಪ ಸಜ್ಜರ ಮಟ್ಟಿಗೆ ಅಡಿಗೆ ಮಾಡ್ಕೆಲ್ತಾನ ಅಂತ ಸ್ವಲ್ಪ ಚಿಪ್ಸ್ ತಿಂತೀವಿ. ಸರಿ ಅವನ್ ತಾನೆ ನಾನು ಇಲ್ಲ ರೈಸ್ ಜಾಸ್ತಿ ಆಗ್ತಂತ. ಅಕ್ಕಿ ತೊಳೆಮ್ಮ. ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಕೊಯ್ಬೇಕು ನೋಡು. ಮಂತ ನಾನ್ ಕೊಯ್ಲಾಕ ಕೊಯ್ತೆ 3-4 ಬಿತ್ತವ ಅಂತ ಸುಳ್ಳ ಕೇಳಿವ. ಆ ಕಡೆ ಕಲ್ಲು ಮ್ಯಾಗ ಯಾರ ಕುಂತ ಅಳದಂಗ ಸೌಂಡ್ ಕೇಳಕತ್ತ ನನಗ.
ಆದ್ರ ನನಗ್ ಮಾತ್ರ ಅಲ್ಲಿ ಹೋಗೋ ಧೈರ್ಯ ಇಲ್ಲ. ಬೆಳಿಗ್ಗೆನೆ ನಾನು ಹೋಗೋದು. ನಾನ್ ಟೆಂಟ್ ಒಳಗೆ ದೂರಿನಪ್ಪ ಅಂತಾರೆ, ಬೆಳಿಗ್ಗೆ ತನ ಯಾರು ಬಂದ್ರು ನಾ ಎದ್ದಿಳಲ್ಲ. ಏನ್ ಈ ಸದ್ಯರ ಮಟ್ಟಿಗೆ ಅದನ್ನ ಮೈನ್ ಹಾಕೋಬೇಡ. ಮೈನ್ ಹಾಕಂಗೆಲ್ಲ ಅದೇ ತಲೆ ಬರ್ತಾ, ಅದನ್ನ ನೆನ್ಸಕ್ ಹೋಗ್ಬಿಟ್ರೆ ಏನ್ ಮಾಡಕ್ ಹೋಗ್ಬಿಟ್ರೆ ಈಗ ಅಡಿಗೆ ಮಾಡ್ಕೊಂಡು ಉಂಡು ಮಕ್ಕ ಮೇಡಮ್ ಆಯ್ತು ಅಷ್ಟೇ. ಅಷ್ಟೇ. ತಮ್ಮಡು ಇವತ್ತು ಏನ್ ನಮ್ಗ ಅಡಿಗೆ ನೀನು ಮಾಡೋದು? ಇವತ್ತು ಸ್ಪೆಷಲ್ ಚಿತ್ರಾನ್ನ. ಏನಂದ್ರ ಅಮಾಸೆ ಉಣಿವಿಲ್ಲಲ್ಲ, ಅದಕ್ಕೆ ವೆಜ್ ಇವತ್ತ. ಅಮಾಸಿ ಹುಣ್ಣಿಮೆ ಇದ್ದಾಗ ಮಾತ್ರ ಚಿಕನ್, ಮೀನ ಈ ತರ. ಟೊಮೆಟೊ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಮಾಡಕ ಫಸ್ಟ್ ವೈಟ್ ರೈಸ್ ಮಾಡ್ಕೊಂತೀವಿ, ಆಮೇಲೆ ಅದಕ್ಕೆ ಹುಳಿ ಕುಸ್ತೀವಿ. ಏನ ಅಕ್ಕಿ ಹಾಕಾಗತ್ತೆ? ಹೌದು ಹೌದು. ಅನ್ನ ಮಾಡಕತ್ತಿ. ದೋಸ್ತರ ಈಗ ಅಡಿಗೆ ಎಣ್ಣೆ ಹಾಕಿವಿ. ಸ್ಪೆಷಲ್ ಏನಪ್ಪ ನಾಗರಾಜ್ ಕಾಕ? ಇವತ್ತಿನ ಸ್ಪೆಷಲ್ ಬಂದು ಚಿತ್ರಾನ್ನ. ಇವತ್ತು ಸ್ಪೆಷಲ್ ವೈಟ್ ರೈಸ್ನಾಗ ಚಿತ್ರಾನ್ನ ಕಲ್ಸೋದು, ಹೊಡೆಯೋದು, ಅದೇ ಸ್ಪೆಷಲ್ ಇವತ್ತು. ಅಲ್ಲ, ವೈಟ್ ರೈಸ್ನಾಗ ಹುಳಿ ಕಲ್ಸ್ಕೊಂಡು ಹೊಡೆಯೋದು, ಚಿತ್ರಾನ್ನ ಅಲ್ಲ. ರೈಟ್. ಮನೆ ಮಾಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಸ್ವಲ್ಪ ಉಪ್ಪಕ್ಕೆ ಅಂತ ದೋಸ್ತ್ರೆ, ಈಗ ನಮ್ಮ ರೈಸ್ನ ಚಿತ್ರಾನ್ನ ಮಾಡ್ಕೊಳಕ ಮಿಸ್ಟರ್ ಬ್ರದರ್ ಕುಕ್ಕರ್ ಅನ್ನ ಏನಂದ್ರ ಹುಳಿ ಕುಚ್ಕೊಂಡ್ವಿ. ಈಗ ವೈಟ್ ರೈಸ್ ಮಾಡ್ಕೊಂಡಿವಿ. ಹುಳಿ ಕುಚ್ಕೊಂಡು ವೈಟ್ ರೈಸ್ ಮಾಡಿವಿ, ಹುಳಿ ಕುಚ್ಕೊಂಡಿವಿ. ಸೀದಾ ಹುಳಿ ಕುಚ್ಕೊಂಡ್ವಿ, ವೈಟ್ ರೈಸ್ ಮಾಡಿ, ಹುಳಿ ಕುಚ್ಕೊಂಡ್ವಿ, ವೈಟ್ ರೈಸ್ ಮಾಡಿ, ಹುಳಿ ಕುಚ್ಕೊಂಡು ವೈಟ್ ರೈಸ್ ಮಾಡಿ. ರೈಟಾ? ಎಸ್ ಅಮ್ಮ. अच्छा रिमिक्स आइटम है ये. ಒಂದ್ ನಿಮಿಷ ತಡಿ, ಅದು ಬಿಳಿದ್ರಲ್ಲ. ಡಿನ್ನರ್ ರೆಡಿ, ಸರ್ವ್ ಮಾಡ್ತಿದ್ದಾನೆ ನಮ್ಮ ಬ್ರದರು. ಎಲ್ರು ಇನ್ನೇನು ಇವಾಗ ಬ್ಯಾಟಿಂಗ್ ಶುರು ಮಾಡೋದೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಊಟ ಮಾಡೋದ? ಓಕೆ, ನಾನು ಟೇಸ್ಟ್ ಮಾಡ್ತೀನಿ ಇರು ಗುರು. ಹೆಂಗಿದೆ ಟೇಸ್ಟ್? ಸೂಪರ್ ಆಗೈತೆ. ಟೇಸ್ಟ್ ನೋಡು, ಮಾಡಿದ್ದೀನಿ. ಚಿಕನ್ ಮಟನು ಯಾವುದು ಇಲ್ಲ ಇದ್ರ ಎದುರುಗಡೆ. ಅಲ್ಟಿಮೇಟ್ ಡಿನ್ನರ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಕ್ಯಾಂಪಿಂಗ್ ನಮ್ಮ ಫಾರ್ ಕ್ಯಾಂಪ್ ಮಾಡ್ಕೊಂತ ತೋರ್ಸಕತ್ತೀವಿ. ಎಲ್ಲಪ್ಪ ಅಂತಂದ್ರೆ ಬಲ್ಪಲ್ಲಿ ಫಾಲ್ಸ್ನಾಗ. ಹೆಂಗಾಗಿದೆ ಅಂದ್ರೆ ಥಂಡಿಗೆ ಕಟ್ಟಿಗೆನು ಬೆಂಕಿ ಹತ್ತವಲ್ವು, ಏನಿಲ್ಲ. ಇದ್ದು ನಮ್ಮ ಕ್ಯಾರಿ ಬ್ಯಾಗ್ಸ್ ಇದ್ದು ಎಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಆರಿಸಿ ಅವನ್ನೇ ಸುಡಕತ್ತೀವಿ. ಆದಷ್ಟು ವಿಡಿಯೋನ ಫುಲ್ ನೋಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತಂತ ಹೇಳ್ತಾ ನಿಮಗೆ ಕೃತಜ್ಞತೆ ಹೇಳ್ತೇನೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇನ್ನೇನು ಊಟ ಆಯ್ತು ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಬೋಳಿ ಮಗ ಒಚ್ಚಾಣದ ಬರೀ. ಕಂಟಿನ್ಯೂ.
ಇದ್ರೆ ಇಲ್ಲಿ ಪ್ರವಾಸಿಗರು ಏನೇನು ಬಂದಾರಲ್ಲ, ಬಂದವರು ಕೆಲವೊಬ್ಬರು ಜನಗಳು ಇಲ್ಲಿ ಕಾಲು ಸ್ಲಿಪ್ಪಾಗಿ ನಾ ಕೇಳಿದ ಪ್ರಕಾರದಾಗ ಯಾರೋ ಸತ್ತೋಗ್ಬಿಟ್ಟಾರಂತ. ಈ ಫಾಲ್ಸ್ ಮುಂದೆನೇ ಇರೋದು ನಮಗೆ. ಆಮೇಲೆ ಇಲ್ಲಿ ಮುಂದೆ ಗೊಲ್ಪಲ್ಲಿ ಒಂದು ಏರ್ ಅಂತ ಬರುತ್ತೆ. ಆ ರೋಡ್ ಅಂತಂದರೆ ಭಯಾನಕ ಡೇಂಜರ್ ಆಗದ ಆ ರೋಡು. ಅಲ್ಲಿನೂ ಏನಂತಂದರೆ ಸುಮಾರು ಜನ ಸತ್ತೋಗ್ಬಿಟ್ಟಾರ ಆ್ಯಕ್ಸಿಡೆಂಟ್ ಆಗಿರೋ ಟೈಮಲ್ಲಿ. ಹಂಗಾಗಿ ಯಾವ್ಯಾವುದೋ ಸೌಂಡ್ ಕೇಳಕತ್ತದ ನಮ್ಗೆ, ಏನಂತ ಒಂದು ಗೊತ್ತಾಗ್ತಿಲ್ಲ. ಇಂಟಿಂದ ಹೊರ ಬಂದೀನಿ, ಒಳಗೆಲ್ಲ ಮಕ್ಕೊಂಡಾರ ನಮ್ಮ ಫ್ರೆಂಡ್ಸ್. ನನಗಂತೂ ನಿದ್ದೆನೇ ಹೊರವಲ್ತಿಲ್ಲಿ, ಏನು ಮಾಡ್ಬೇಕಂತ ಗೊತ್ತಾಗೋಲ್ತು ಈ ಸಿಚುವೇಶನ್ ಒಳಗೆ. ಅವ್ರು ನೆಪ್ಸಿದ್ರೆ ಏನಿಲ್ಲ ಮಕ್ಕೋನಾಕತ್ತಾರ. ಆ ಕಡೆ ಸೈಡ್ ಹೋಗ್ಬೇಕಂತಂದ್ರೆ ಒಂದು ಧೈರ್ಯ ಆಗೋಲ್ತು ನನಗೀಗ. ಸೌಂಡ್ ಮಾತ್ರ ಎವ್ವಿ ಬರಾಕತ್ತದ, ಯಾವುದಂತ ಗೊತ್ತಾಗೋಲ್ತು ನನಗೆ. ಗೂಗಲ್ ವಾಟ್ಸ್ ದ ಟೈಮ್ ನಾವು? 1 ಗಂಟೆ ಆಗಿದೆ ಅಣ್ಣ. ಯಾಕೆ ಇಷ್ಟು ನೀನು ಇದು ಮಾಡಕತ್ತಿದ್ದಿ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಏನಾಗಲ್ಲ, ಇನ್ನೊಂದು 2-3 ಗಂಟೆ ಏನಾಗಲ್ಲ. ನೋಡಮ್ಮ, ಬೆಳಿಗ್ಗೆ ಎದ್ದು ನೋಡಮ್ಮ, ನಮ್ಮನ್ನು ಏನು ಬರ್ತಾ ಎದುರು ನೋಡಿ ಬಿಡಮ್ಮ ಅಂತ. ಅಲ್ಲ, ಬೆಳಗ್ಗೆ ಎದುರ್ಸಕ ಬಂದಿವಲ್ಲ ಕಣ ಇಲ್ಲಿಗೆ. ಎದುರ್ಸಕ್ ಬಂದಿವಿಲ್ಲ. ಏನಾಗಲ್ಲ, ಇದನ್ನ ಎದುರ್ಸಕ ಬಂದೀವಿ. ಎದುರ್ಸಮ್ಮ, ಏನಾಗಲ್ಲ, ಸುಮ್ಮನೆ ಆರಾಮಾಗಿ ಮಕ್ಕ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಫ್ರೆಂಡ್ಸ್, ಏನಪ್ಪ ವಿಷಯ ಅಂದರೆ, ಬೆಳಗಿನ ಜಾವ ಬೇಗ ಎದ್ದು ನಮ್ಮ ಕಾರ್ ಲೊಕೇಶನಿಂದ ಟೆಂಟ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ತಿರ್ಗಾ ಮತ್ತೆ ಇವಾಗ ಟೆಂಟ್ ಇಲ್ಲೇ ಹಾಕ್ತಿದ್ವಿ. ಇಲ್ಲಿತ್ತು ಅಲ್ಲೇ ಹೋಗ್ತದ. ಬಟ್ ಏನಂದ್ರೆ ಜಾಗ ಸಿಕ್ಕಾಪಟ್ಟೆ ಗಲೀಜು ಎಬ್ಬಿಸ್ಬಿಟ್ರ. ಎಲ್ಲ ನಮ್ಮ ಟೀಮ್ ಗೈಸ್ ಎಲ್ಲ ಕ್ಲೀನ್ ಮಾಡಕತ್ತಾರ. ಇದನ್ನೆಲ್ಲ ಬೆಂಕಿ ಹಚ್ಚಿ ಉರಿಸಿಬಿಡ್ತೀವಿ. ಆಲ್ಮೋಸ್ಟ್ ಆಲ್ ಬರೀ ಪ್ಲಾಸ್ಟಿಕ್ ಗ್ಲಾಸ್ ಮತ್ತು ಇವು ಪ್ಲೇಟ್ಸ್, ಯೂಸ್ ಅಂತಿರೋ ಪ್ಲೇಟ್ಸ್, ಅವನ್ನೆಲ್ಲ ತಮ್ಮ ಊಟ ಮಾಡಿದ್ದು ಯಾರು ತಗೊಂಡು ಹೋಗಿಲ್ಲ. ಯಾಕಂದ್ರೆ ನೈಟ್ ಪೂರ ನಾವು ಒಂಥರ ಜಂಗಲಾಗಿದ್ವಿ. ಈಗ ನಾವು ಆ್ಯಕ್ಚುಲ್ ಫಾಲ್ಸ್ ಹತ್ರ ಬಂದೀವಿ. ನೋಡ್ಬೋದು ನೀವು, ಇದೇ ಫಾಲ್ಸ್. ಈಗ ತನಕ ಎದ್ದು ಎಲ್ಲ ಶಿಫ್ಟ್ ಮಾಡ್ಕೊಂಡು ಈಗ ಫ್ರೆಶ್ ಅಪ್ ಆಗಮಂತ ನಮ್ಮ ಗೈಸ್ ಎಲ್ಲ ಫ್ರೆಶ್ ಅಪ್ ಆಗತ್ತಾರ. ದೋಸ್ತ್ರೆ ನೋಡ್ಬೋದು, ನಾವೀಗ ಇಲ್ಲಿ ಬೆಳಗ್ಗೆ ಟೀ ಮಾಡ್ಕೊಳಕತ್ತೀವಿ. ಫ್ರೆಂಡ್ಸ್, ನಮ್ಮ ಟೀ ರೆಡಿ ಆಗೈತಿ ಈಗ. ಟೀ ಬ್ಯಾಗ್. दोस्तों, ये अच्छा है, बहुत अच्छा है. ನೋಡಕತ್ತೀರಿ ಫಾಲ್ಸ್ ಎಷ್ಟು ನೀಟ್, ಎಷ್ಟು ಸಖತ್ತಾಗೈತಿ ಅಂತಂದ್ರ. ಹೌದಾ? ನಾವ್ ಮಸ್ತ್ ಈಸಾಡಮ್ರಿ, ಜಳಕ ಮಾಡಮ್ರಿ, ಎಲ್ಲಷ್ಟು ಮಾಡಮ್ರಿ. ತೋರ್ಸ್ ನಿಮ್ಗ ಅಲ್ಲಿ ಸನಿಯಕ್ ಹೋಗಿ. ಬಾಳಿಯ ಬಣ್ಣದಾಗ ಹೇಳಿದಿ ಬಣ್ಣದ ಮಾತ ಕೇಳಿ ಹೋದೆನಲ್ಲ ನಾನು ಸೋತ. ದೋಸ್ತ್ರ, ಈಗ ಜಳಕಕ್ಕೆ ಹೊಂಟಿವಿ. ಎಲ್ಲ ನಮ್ಮ ಟೀಮ್ ಜಳಕಕ್ಕೆ ರೆಡಿ ಆಗಿ ಹೊಂಟದ. ಕಾಲ್ ಮಾತ್ರ ಬಾಳ ಜಾರ್ತಾವ. ಎಲ್ರು ಪ್ಲೀಸ್ ದಯವಿಟ್ಟು ಏನ್ ಹೇಳ್ತಾವ, ಬಾಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಫುಲ್ ಎಲ್ಲ ಕಲ್ಲುದು. ಕಾಲ್ ಜಾರ್ ಬಿದ್ರ ತೆಲಿಗೆ ಆಗ್ಲಿ ಎಲ್ಲಿಗೆ ಆಗ್ಲಿ ಏಟ್ ಬಿತ್ತಪ್ಪ ಅಂತಂದ್ರ ಫುಲ್ ಸೀರಿಯಸ್ ಆಗೋ ಸಿಚುವೇಶನ್ ಐತಿ. ಮತ್ತೆ ಇಲ್ಲಿ ಪ್ರವಾಸಿಗರು ಬಂದವರು ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳು ಬಸಣ್ಣ ಒಂಚೂರು ಹುಷಾರಾಗಿರ್ರಿ. ಕಾಲಿಗೆಲ್ಲ ಜಾರ್ತಾವ, ಕಾಲ್ ಜಾರ್ತೀರಿ ಅಂತ ಇನ್ ಕೇಸ್ ನಿಮ್ ಫ್ಯಾಮಿಲಿ ಅವರು ಏನನ್ನ ನಿಮ್ಮನ್ನ ಹಿಡ್ಕೊಳಕ್ ಬಂದ್ರ ಅಂದ್ರೆ ಅವರು ಬಿದ್ದೋಗ್ಬಿಡ್ತಾರ. ಹಂಗಾಗಿ ಪ್ಲೀಸ್ ಕಾಲ್ ಮಾತ್ರ ಬಹಳ ಜಾರ್ತಾವ, ಅದ್ರ ಬಗ್ಗೆ ಬಹಳ ಜಾಗರೂಕತೆ ವಹಿಸರಿ ಅಂತ ಹೇಳ್ತೇನೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಈ ತರ ಕಾಣಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರ ಸನ್ರೈಸ್ ಇದೇ ಪಾಯಿಂಟ್ ಇಂದ ಆಗದ ಹಿಂಗ ಸನ್ರೈಸ್ ಆಗೈತಿ. ವ್ಯೂ ಅಷ್ಟು ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ಹೋಗಿ ತೋರಿಸ್ತೀನಿ ನಿಮ್ಗ. ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ನೋಡಿ, ಸಣ್ಣ ಸಣ್ಣ ಸಂಧ್ಯಾ ಕೂಡ ನೀರ್ ನೋಡ್ರಿ ಹೆಂಗರಕತ್ತವ. ನೋಡಕ ಮೈ ರೋಮಾಂಚನ ಒಂಥರ.
ನೋಡಿ ಇಷ್ಟು ಸಣ್ಣ ಗ್ಯಾಪ್ ನೀರು ಬರಾಕತ್ತವ, ಸಕ್ಕತ್ತಾಗಿ ಬರಾಕತ್ತವ. ಆದ್ರೆ ನೋಡಿ ಖುಷಿ ಆಯ್ತದೆ. ಆಲ್ಮೋಸ್ಟ್ ಈ ಟಾಪ್ ಆಗಿ ಬಂದಿನಿ ಪೂರ್ತಿ. ಟಾಪ್ ಅಲ್ಲಿ ನಿಂತ್ಕೇಸಿ ವ್ಯೂ ನೋಡಕ್ ಮಸ್ತ್ ಐತಿ. ನೀವು ಪೂರ್ತಿ ಇಲ್ಲಿ ಟಾಪ್ ಆಗಿ ಬಂದ್ರೆ ಇಡೀ ಫಾಲ್ಸ್ ನ ನೋಡ್ಬೋದು. ಇಲ್ಲಿ ಎಲ್ಲಾ ಪೂರ್ತಿ ಫಾಲ್ಸ್ ವ್ಯೂ ಕಾಣಿಸುತ್ತ, ನೋಡ್ಬೋದು ನೀವು. ಮಂತು ಟೋಟಲ್ ಇದೆಲ್ಲ ನೀರ್ ಇಲ್ಲೆಲ್ಲ ಹೋಗ್ತೈತಿ. ಫೈನಲ್ ಈ ಕಡೆ ಅಂತ ಸ್ವಲ್ಪ ಇದೊಂದು ಪಾಟ್ ಹೋಗುತ್ತಾ ಲಾಸ್ಟ್ ಹೋಗೋದೆ ಅಲ್ಲಿ ಕಾಣಕತ್ತದಲ್ಲ ಅಲ್ಲೇ ನೀರು. ದೋಸ್ತ್ರ ಇಲ್ಲಿ ಬಹಳ ರೌಂಡ್ ಕಟ್ಟೆಡ್ ಕಲ್ಲು ಐತಿ ಇಲ್ಲಿ. ಅಂದ್ರ ಕಲ್ಲು ಹಿಂಗ ರೌಂಡ್ ಆಗಿ ಬಹಳ ಡೆಪ್ತ್ ಐತಿ ಇಲ್ಲಿ. ನಾವು ಸಣ್ಣರಿದ್ದಾಗೆಲ್ಲ ಬಂದು ನೋಡಿಲ್ಲ ನಾನು. ಈಗ ನೀರು ಜಾಸ್ತಿ ಇರೋ ಕಾಣವಲ್ತು, ನೀರಿಲ್ಲಾರ್ದ ಕಾಣಿಸ್ತದ. ಇದು ಒಳಗೆ ಎಷ್ಟು ತೆಗ್ದಾಗಬೇಕು ಅಂತಂದ್ರ ಏನಂದ್ರು ಒಂದು 2-3 ಜನ ಮುಳುಗ್ತೀವಿ ಅದ್ರಾಗ, ಅಷ್ಟು ಆಳ ಐತದ. ಇಲ್ಲಿ ನಾನು ತೋರಿಸ್ತೀನಿ ಅಂತ ಇಲ್ಲಿ ಕ್ಯಾಮ್ರಾ ತಗೊಂಬಂದು. ಬಹಳ ಅಂದ್ರೆ ಬಹಳ ಡೇಂಜರ್ ಐತಿ ಇಲ್ಲಿ. ಮತ್ತೆ ಇನ್ ಕೇಸ್ ಯಾರ ಒಳಗೆ ಜಾರಿ ಬಿದ್ರೆ ಕಲಸೆ ಬರೇ ಚಾನ್ಸೇ ಇಲ್ಲ. ಇಲ್ಲಿ ನೈಟ್ ಆಕ್ಚುಲಿ ನಮ್ ತಮ್ಮ ಗಾಬರಿ ಆಗ್ಬಿಟ್ಟು ಈ ಕಡೆ ಯಾರೋ ಅಳ್ತಾ ಇರೋ ಸೌಂಡ್ ಕೇಳ್ಸಕತ್ತದ ಆ ತರ ಎಲ್ಲ ಹೇಳಿದ್ನಲ್ಲ, ಅದೆಲ್ಲಿ ಗೊತ್ತಾ ಸೌಂಡ್. ನಾವು ನೈಟ್ ಬಂದಿದ್ದು, ನಾವು ಬಂದು ಸ್ಟ್ಯಾಂಡ್ ಮಾಡಿದ್ದು ಅಲ್ಲಿ. ಅವನಿಗೆ ಶಾಡೋ ತರ ಪಾಸ್ ಆಗಿದ್ದು ಅಂತ ಓಡೋಗಿದ್ದು ಈ ಕಡೆಗೆ. ಆಕ್ಚುಲಿ ಅದೆಲ್ಲ ತೋರಿಸಿದ್ದು ನಾವ್ ಇಲ್ಲಿ ಜಾಗಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಬಹಳಷ್ಟು ಹುಷಾರಾಗಿರ್ಬೇಕು. ಯಾಕಂತಂದ್ರ ಇಲ್ಲಿ ಲೋಕಲ್ಸ್ ನಮ್ಗ ನಿನ್ನೆ ನೈಟೇ ನಾವು ಕ್ಯಾಂಪ್ ಮಾಡುವಾಗ ಸ್ವಲ್ಪ ನಮಗ್ ಭಯ ಹುಟ್ಟಿಸಿದ್ರು. ನನಗೇನು ಅವರು ಇಲ್ಲಿ ಇರೋ ವಾತಾವರಣ ಹೇಳಿದ್ರು, ಬಟ್ ನಾವ್ ಯಾವ್ದೇ ಕಾರಣಕ್ಕೂ ಹೆದರ್ಲಿಲ್ಲ ಅದಕ್ಕೆ. ಅವರು ಹೇಳಿದ ಪ್ರಕಾರ ಇಲ್ಲಿ ಕಾಲ್ ಜಾರಿ 1-2-3 ಜನ ಬಿದ್ದು ಸತ್ತಿದಾರ. ಅವ್ರ ಆತ್ಮ ಆಗಿ ಎಲ್ಲ ನೈಟ್ ಓಡಾಡ್ತಾ ಇದಾರ, ಅವ್ರ ಸದ್ದುಗಳು ಕೇಳಿಸ್ತಾವ ಅಂತ ನಮ್ಮ ಲೋಕಲ್ಸ್ ಹೇಳಿದ್ರು. ನೋಡ್ರಿ ನಿಮ್ ಧೈರ್ಯ ಇದ್ರೆ ಮಾಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಅವ್ರು ನಮ್ಮ ಮೇಲೆ ಜವಾಬ್ದಾರಿ ಹಾಕಿದ್ರು. ಆಯ್ತು ನಾವು ರಿಸ್ಕ್ ತೊಗೊಳಕ್ ರೆಡಿ ಇದ್ವಿ. ನಾನು ಹೇಳಿದ್ನಲ್ಲ ಆವಾಗ್ಲೇ ಚೆಕ್ ಇಲ್ಲೇ ಇರೋದದು. ಇವಾಗ ಸ್ವಲ್ಪ ಶೇಪ್ ಕಾಣಕತ್ತದ ಅಂತ ಅನ್ಸಕತ್ತದ ನನಗ. ರೌಂಡ್ ಶೇಪ್ ಐತಿ ಇಲ್ಲಿ, ಬಹಳ ಒಳಕೈತಿದೆ, ಬಹಳ ಒಳಕೈತಿ. ಇಲ್ಲಿ ಇನ್ ಕೇಸ್ ಯಾರನ್ನ ಇಲ್ಲಿ ಸೆಲೆಕ್ಟ್ ಬರಕ್ ಹೋಗ್ಬೇಡ್ರಿ, ನಾನು ನಿಮ್ಗೆ ಹೇಳಕ್ಕೋಸ್ಕರ ಮಾಡಿದ್ವಿ. ನೋಡ್ತೀರಿ ಈಗ ನಾವು ಬಂದಿದ್ದಾರೆ ಅದಲ್ಲ ಹಿಂಗ ಬರ್ಬೇಕಾರ ಫಸ್ಟ್ ಫಾಲ್ಸ್ ನಿಮ್ ಕಡೆ ಕಾಣದೇ ಇದು. ಒಂದು ಈ ಕಡೆ ಸೈಡ್ ಬರುತ್ತಲ್ಲ, ಇಲ್ಲಿ ಕೆಳಗೆ ಇರೋದು ಇದು. ಒಂದು ಆ ಕಡೆ ಸೈಡ್ ಬರಕತ್ತ ನೀರು, ಒಂದು ಈ ಕಡೆ ಸೈಡ್ ಬರಕತ್ತಲ್ಲ, ಈ ಕಡೆ ಸೈಡ್ ಇಲ್ಲೇ ಇರೋದು. ತೆಗ್ದು ಹುಷಾರಾಗಿದೆ. ಇಷ್ಟತನ ಎಲ್ಲ ಈಸಾಡಿದ್ವಿ, ಮಸ್ತ್ ಈಸಾಡಿಕೆಂದು ಈಗ ಒಳ್ಳೆ ಮತ್ತೆ ಟೆಂಟ್ನ ಹತ್ರ ಬಂದೀವಿ. ಈಗ ಟಿಫನ್ ಮಾಡಿಲ್ಲೇನ, ಅದಕ್ಕೆ ಈಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಕತ್ತೀವಿ. ಉಪ್ಪಿಟ್ಟು ಕಾಯಿ ಪಲ್ಯ ಹಚ್ಚಕತ್ತಾನ. ಗೈಸ್ ನಮ್ಮ ಉಪ್ಪಿಟ್ಟು ರೆಡಿ ಆಗೈತಿ. ಈಗ ಒಂದು ಸ್ವಲ್ಪ ಫುಲ್ ಹಸುವಾಗ್ಯದ, ಒಂದು ಸ್ವಲ್ಪ ಉಂಡು ಬಿಡ್ತೀವಿ, ಉಣ್ತೀವಿ, ನಿಮ್ಗೆ ತೋರಿಸ್ಕೊಡ್ತಾರೆ. ನೋಡಿ ಟೇಸ್ಟ್ ನೋಡ್ತಾರೆ. ಎಲ್ಲ ಉಪ್ಪಿಟ್ಟು ಚಲೋ ಇದೆ, ಸುಡಕತ್ತ ಮಸ್ತ್ ಇದೆ. ಟೇಸ್ಟ್ ಚಲೋ ಇದೆ, ಸೂಪರ್.
ಓಕೆ ಫ್ರೆಂಡ್ಸ್, ಎಲ್ಲ ಟಿಫಿನ್ ಆಯಿತು. ಟಿಫಿನ್ ಮಾಡ್ಕೊಂಡು ಇಷ್ಟೊತ್ತರೆಗೂ ರೆಸ್ಟ್ ಮಾಡಿದ್ವಿ. ಇವಾಗೆಲ್ಲ ಪ್ಯಾಕಪ್ ಮಾಡಕತ್ತೀವಿ. ನೀನು ಬೇರೆಯವರ ವಿಡಿಯೋ ನೋಡಿ ಲೈಕ್ ಕೊಡ್ತೀಯ, ಕಮೆಂಟ್ ಕೊಡ್ತೀಯ, ಆದರೆ ನಮ್ಮ ವಿಡಿಯೋ ಕೊಡಲ್ಲ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿದರೆ ಪ್ರಪಂಚವೇ ನಿನ್ನ ಹೊಗಳುತ್ತದೆ. ಶಿವರಾತ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.